ನಮಸ್ಕಾರ. ಎಲ್ರಿಗೂ ಒಂದಲ್ಲ ಒಂದು ಸಲ ಹೀಗೆ ಆಗಿರುತ್ತೆ ಅಲ್ವಾ? ಒಂದು ಪ್ರಾಜೆಕ್ಟ್ ಮಧ್ಯದಲ್ಲಿ ತಲೆ ಪೂರ್ತಿ ಬ್ಲ್ಯಾಂಕ್ ಆಗ್ಬಿಡುತ್ತೆ. ಹೊಸ ಐಡಿಯಾಗಳೇ ಬರೋದಿಲ್ಲ. ಒಂದು ವೇಳೆ ಬಂದ್ರೂ ಅದೇ ಹಳೇ ಸವಕಲು ಯೋಚನೆಗಳು. ಈ ಥರದ ಕ್ರಿಯೇಟಿವ್ ಬ್ಲಾಕ್ನಿಂದ ಹೊರಬರಲು ಒಂದು ಮಜಾವಾದ ಆದರೆ ತುಂಬಾನೇ ಪವರ್ಫುಲ್ ಆದ ಒಂದು ಟೆಕ್ನಿಕ್ ಬಗ್ಗೆ ಈ ವಿವರಣೆಯಲ್ಲಿ ತಿಳಿದುಕೊಳ್ಳೋಣ. ಒಂದು ಹೊಸ ಪ್ರಾಡಕ್ಟ್ ಡಿಸೈನ್ ಮಾಡ್ತಿರ್ಬೋದು, ಇಲ್ಲಾಂದ್ರೆ ಒಂದು ಮಾರ್ಕೆಟಿಂಗ್ ಕ್ಯಾಂಪೇನ್ಗೆ ಐಡಿಯಾ ಹುಡುಕ್ತಿರ್ಬೋದು, ಅಥವಾ ಒಂದು ಕಥೆಗೆ ಮುಂದಿನ ತಿರುವು ಏನು ಅಂತ ಯೋಚನೆ ಮಾಡ್ತಿರ್ಬೋದು. ಇದ್ದಕ್ಕಿದ್ದ ಹಾಗೆ ನಮ್ಮ ಯೋಚನೆಗಳು ಒಂದೇ ಹಳಿಯ ಮೇಲೆ ಸಿಕ್ಕಾಕೊಂಡ ಹಾಗೆ ಅನಿಸ್ತೆ. ಆಚೆ ಈಚೆ ನೋಡಿದ್ರೂ ಹೊಸದೇನೂ ಕಾಣಿಸೋದೇ ಇಲ್ಲ. ಇದೇ ಸ್ಥಿತಿಯನ್ನ ಕ್ರಿಯೇಟಿವ್ ಗ್ರೂವ್ ಅಥವಾ ಸೃಜನಾತ್ಮಕ ಜಡತ್ವ ಅಂತ ಕರೆಯೋದು. ಹಾಗಿದ್ರೆ ಈ ಸಮಸ್ಯೆಗೆ ಪರಿಹಾರ ಬೆಕ್ಕುಗಳ ಬಗ್ಗೆ ಯೋಚನಿಸೋದ್ರಿಂದ ಸಿಗಬಹುದು ಅಂದ್ರೆ ನಂಬೋಕೆ ಆಗುತ್ತಾ? ಹೌದು, ಕೇಳಿದ್ದು ಸರಿನೇ. ಬೆಕ್ಕುಗಳು, ಇದೇನಿದು ವಿಚಿತ್ರವಾಗಿದೆ ಅಂತ ಅನಿಸ್ಬೋದು, ಆದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. ನಾವು ಇವತ್ತು ಕಲಿತಿರುವ ಈ ತಂತ್ರದ ಹೆಸರು ಅಡ್ಜೆಕ್ಟಿವ್ ಟ್ರಾನ್ಸ್ಫರ್ ಅಥವಾ ವಿಶೇಷಣ ವರ್ಗಾವಣೆ. ಹೆಸರೇ ಹೇಳೋ ಹಾಗೆ ನಾವು ಇದರಲ್ಲಿ ವಿಶೇಷಣಗಳನ್ನ ಅಂದ್ರೆ ವರ್ಣನಾತ್ಮಕ ಪದಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾಯಿಸ್ತೀವಿ. ಇದು ನಮ್ಮ ಮೆದುಳನ್ನ ನೇರ ದಾರಿಯಿಂದ ಪಕ್ಕಕ್ಕೆ ತಳ್ಳಿ ಒಂದು ಹೊಸ ದಾರಿಯಲ್ಲಿ ಯೋಚನೆ ಮಾಡೋ ಹಾಗೆ ಪ್ರೇರೇಪಿಸುತ್ತೆ. ಹಾಗಾದ್ರೆ ಈ ವಿಶೇಷಣ ವರ್ಗಾವಣೆ ಅಂದ್ರೆ ನಿಖರವಾಗಿ ಏನು? ಹೀಗೆ ಯೋಚಿಸೋಣ. ಒಂದು ಸಮಸ್ಯೆ ಇದೆ, ಅದಕ್ಕೆ ಸಂಬಂಧವೇ ಇಲ್ಲದ ಸಂಪೂರ್ಣವಾಗಿ ಬೇರೆಯೇ ಆದ ಒಂದು ವಸ್ತುವನ್ನು ಆಯ್ಕೆ ಮಾಡಿಕೊಳ್ಳೋದು. ಆ ವಸ್ತುವನ್ನು ವರ್ಣಿಸುವ ಪದಗಳನ್ನೆಲ್ಲ ಪಟ್ಟಿ ಮಾಡಿ ಆ ಪದಗಳನ್ನ ನಮ್ಮ ಸಮಸ್ಯೆಗೆ ಅನ್ವಯಿಸಿ ನೋಡೋದು. ಈ ಪ್ರಾಸೆಸ್ ಇದೆಯಲ್ಲ, ಇದೇ ಹೊಸ ಮತ್ತು ಅನಿರೀಕ್ಷಿತ ಆಲೋಚನೆಗಳಿಗೆ ಜನ್ಮ ಕೊಡುತ್ತೆ. ಇದನ್ನ ಬಳಸೋದು ತುಂಬಾನೇ ಸುಲಭ. ಕೇವಲ 4 ಸಿಂಪಲ್ ಸ್ಟೆಪ್ಸ್. ಮೊದಲನೇದಾಗಿ ಸಮಸ್ಯೆ ಏನು ಅಂತ ಸ್ಪಷ್ಟವಾಗಿ ಬರ್ದಿಟ್ಕೊಳ್ಬೇಕು. ಎರಡನೇದು, ಅದಕ್ಕೆ ಸ್ವಲ್ಪನೂ ಸಂಬಂಧವಿಲ್ಲದ ಒಂದು ವಿಷಯವನ್ನ ಆರಿಸ್ಕೊಳ್ಳೋದು. ಉದಾಹರಣೆಗೆ ಆಕಾಶ, ಸಮುದ್ರ ಅಥವಾ ಒಂದು ಪೆನ್ಸಿಲ್. ಮೂರನೇದು, ಆ ವಿಷಯವನ್ನ ವರ್ಣಿಸುವ ಎಲ್ಲಾ ಪದಗಳನ್ನ ಲಿಸ್ಟ್ ಮಾಡೋದು. ನಾಲ್ಕನೇದಾಗಿ, ಆ ಪದಗಳನ್ನ ಒಂದೊಂದಾಗಿ ನಮ್ಮ ಸಮಸ್ಯೆಗೆ ಜೋಡಿಸಿ ಏನು ಹೊಸ ಯೋಚನೆಗಳು ಹುಟ್ಟುತ್ತವೆ ಅಂತ ಗಮನಿಸೋದು. ಇದನ್ನೊಂದು ಉದಾಹರಣೆ ಮೂಲಕ ನೋಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ನಮ್ಮ ಸಮಸ್ಯೆ ಶಿಪ್ಪಿಂಗ್ ಉದ್ಯಮವನ್ನು ಸುಧಾರಿಸುವುದು ಅಂತ ಇಟ್ಕೊಳ್ಳೋಣ. ಈಗ ಸಂಬಂಧವೇ ಇಲ್ಲದ ವಿಷಯ, ನಮ್ಮ ಬೆಕ್ಕುಗಳು. ಹಡಗುಗಳಿಗೂ ಬೆಕ್ಕುಗಳಿಗೂ ಏನ್ ಸಂಬಂಧ ಅಂತ ಯೋಚನೆ ಬರ್ತಿದ್ಯಾ? ಅದೇ ನೋಡಿ ಇದರಲ್ಲಿರೋ ಗಮ್ಮತ್ತು. ಸರಿ, ಬೆಕ್ಕಿನ ಗುಣಗಳನ್ನ ಪಟ್ಟಿ ಮಾಡೋಣ. ಮುದ್ದಾದ ಅಂದ್ರೆ ಖಡ್ಲಿ. ಇದನ್ನ ಹಡಗಿಗೆ ಅನ್ವಯಿಸಿದ್ರೆ ಖಡ್ಲಿ ಶಿಪ್ಸ್ ಅಂದ್ರೆ ಪ್ರಯಾಣಿಕರಿಗೆ ಅತಿ ಹೆಚ್ಚು ಆರಾಮ ನೀಡುವ ಹಡಗುಗಳು. ಬಹುಶಃ ಅದರ ಇಂಟೀರಿಯರ್ಸ್ ತುಂಬಾನೇ ಸಾಫ್ಟ್ ಆಗಿರ್ಬೋದು. ಇನ್ನೊಂದು ಗುಣ ರಾತ್ರಿ ಇಡೀ ಹೊರಗಿರೋದು. ಇದರಿಂದ ಆಲ್ ನೈಟ್ ಪಾರ್ಟಿ ಕ್ರೂಸ್ ಅನ್ನೋ ಐಡಿಯಾ ಹುಟ್ಟುಕೊಳ್ಬೋದು. ಇಂಟ್ರೆಸ್ಟಿಂಗ್ ಅಲ್ವಾ? ಆದ್ರೆ ಅಸಲಿ ಮ್ಯಾಜಿಕ್ ಇರೋದು ಇಲ್ಲಿ ನೋಡಿ. ಬೆಕ್ಕುಗಳಿಗೆ ಚಿಕ್ಕ ಚಿಕ್ಕ ಕೀಟಗಳನ್ನ ತಡೆಯೋ ಕಾಲರ್ ಅಂದ್ರೆ ಆಂಟಿ ಫ್ಲೀ ಕಾಲರ್ ಹಾಕ್ತಾರೆ. ಇದನ್ನೇ ಹಡಗುಗಳಿಗೆ ಅನ್ವಯಿಸಿದ್ರೆ ಆಂಟಿ ಪೆಸ್ಟ್ ಸಿಸ್ಟಮ್ಸ್ ಅನ್ನೋ ಒಂದು ಅದ್ಭುತ ಆಲೋಚನೆ ಸಿಗುತ್ತೆ. ಅಂದ್ರೆ ಹಡಗುಗಳಲ್ಲಿ ಇಲಿ, ಜಿರಳೆ, ಜೇಡಗಳಂತಹ ಕೀಟಗಳು ಬರದಂತೆ ತಡೆಯೋ ಒಂದು ಅಡ್ವಾನ್ಸ್ಡ್ ಸಿಸ್ಟಮ್. ನೋಡಿದ್ರಾ? ಒಂದು ತಮಾಷೆಯ ಹೋಲಿಕೆಯಿಂದ ಎಷ್ಟು ಗಂಭೀರ ಮತ್ತು ಉಪಯುಕ್ತವಾದ ಬಿಸ್ನೆಸ್ ಐಡಿಯಾ ಸಿಕ್ತೋ? ಇಲ್ಲಿ ಒಂದು ವಿಷಯವನ್ನ ನೆನಪಿನಲ್ಲಿಡಬೇಕು. ಈ ತಂತ್ರವನ್ನ ಬಳಸುವಾಗ ಹುಟ್ಟುವ 100ಕ್ಕೆ 90 ಐಡಿಯಾಗಳು ಅಸಂಬದ್ಧಲಾಗಿರಬಹುದು, ಉಪಯೋಗಕ್ಕೆ ಬಾರದೇ ಇರಬಹುದು. ಆದರೆ ಅದಕ್ಕೆ ಚಿಂತೆ ಮಾಡಬಾರ್ದು. ಇದರ ಉದ್ದೇಶವೇ ಅದು. 100 ಕಲ್ಲುಗಳಲ್ಲಿ ಹುಡುಕಿದಾಗ ಒಂದು ವಜ್ರ ಸಿಕ್ಕ ಹಾಗೆ ಹಲವಾರು ಯೋಚನೆಗಳ ನಡುವೆ ಒಂದೆರಡು ಅತ್ಯುತ್ತಮ ಐಡಿಯಾಗಳು ಖಂಡಿತ ಸಿಗ್ತವೆ. ಸರಿ, ಆ ಬೆಕ್ಕಿನ ಉದಾಹರಣೆ ಮಜವಾಗಿತ್ತು. ಈಗೊಂದು ಸ್ವಲ್ಪ ಹೆಚ್ಚು ಪ್ರಾಕ್ಟಿಕಲ್ ಆದ ಉದಾಹರಣೆ ನೋಡೋಣ. ಸಮಸ್ಯೆ ತರಬೇತಿ ಕೋರ್ಸುಗಳನ್ನು ಇನ್ನಷ್ಟು ಉತ್ತಮಪಡಿಸುವುದು. ಇದಕ್ಕಾಗಿ ನಾವು ಬಳಸುವ ಸಂಬಂಧವಿಲ್ಲದ ವಿಷಯ ಕಾರುಗಳು. ಕಾರುಗಳ ಗುಣಗಳಿಂದ ಕೋರ್ಸುಗಳನ್ನು ಹೇಗೆ ಸುಧಾರಿಸಬಹುದು? ಸ್ವಲ್ಪ ಯೋಚನೆ ಮಾಡಿ. ಕಾರಿನ ಗುಣ ವೇಗ ಅಂದ್ರೆ ಫಾಸ್ಟ್. ಕೋರ್ಸ್ಗೆ ಅನ್ವಯಿಸಿದ್ರೆ ಕೇವಲ 1 ಗಂಟೆಯಲ್ಲಿ ಮುಗಿಯುವ ಇನ್ಸ್ಟಂಟ್ ಗೈಡ್ ಕೋರ್ಸ್, ಸಮಯವಿಲ್ಲದವರಿಗೆ ಹೇಳಿ ಮಾಡಿಸಿದ್ದು. 2 ಸೀಟರ್ ಕಾರಿಂದ ಪ್ರೇರಣೆ ಪಡೆದರೆ ಕೇವಲ 5 ಜನರ ಸೀಮಿತ ಗುಂಪಿಗೆ ಪರ್ಸನಲ್ ಅಟೆನ್ಷನ್ ಕೊಡುವ ಎಕ್ಸ್ಕ್ಲೂಸಿವ್ ಕೋರ್ಸ್. ಕಾರ್ಗಳು ತಿರುವುಗಳಲ್ಲಿ ಉತ್ತಮವಾಗಿರುತ್ತವೆ, ಅಂದ್ರೆ ತರಗತಿಯಲ್ಲಿ ಜನರ ಪ್ರಶ್ನೆಗಳಿಗೆ ಮತ್ತು ಅಗತ್ಯಗಳಿಗೆ ತಕ್ಕಂತೆ ವಿಷಯವನ್ನು ಕೂಡಲೇ ಬದಲಾಯಿಸಬಲ್ಲ ಒಂದು ಫ್ಲೆಕ್ಸಿಬಲ್ ಕೋರ್ಸ್. ಇನ್ನೂ ಕೆಲವು ಆಳವಾದ ಹೋಲಿಕೆಗಳನ್ನು ನೋಡೋಣ ಬನ್ನಿ. ಮ್ಯಾನ್ಯುಯಲ್ ವರ್ಸಸ್ ಆಟೋಮ್ಯಾಟಿಕ್ ಗೇರ್. ಇದರಿಂದ ಹೆಚ್ಚು ಚಟುವಟಿಕೆ ಇರೋ ಇಂಟರಾಕ್ಟಿವ್ ಅಂದ್ರೆ ಮ್ಯಾನ್ಯುಯಲ್ ಕೋರ್ಸ್ ಅಥವಾ ಕೇವಲ ಕೇಳಿಸಿಕೊಳ್ಳುವ ಉಪನ್ಯಾಸ ಶೈಲಿಯ ಅಂದ್ರೆ ಆಟೋಮ್ಯಾಟಿಕ್ ಕೋರ್ಸ್, ಹೀಗೆ 2 ಆಯ್ಕೆ ನೀಡಬಹುದು. ತುಕ್ಕು ಹಿಡಿಯದ ಅಂದ್ರೆ ರಸ್ಟ್ ಪ್ರೂಫ್ ಗುಣ ಅಂದ್ರೆ ಕಲಿತಿದ್ದು ಮರೆತು ಹೋಗದ ಹಾಗೆ ಜ್ಞಾನವೂ ಶಾಶ್ವತವಾಗಿ ಉಳಿಯುವಂಥ ಕೋರ್ಸು. ಕೊನೆಯದಾಗಿ ಸ್ಟೇಷನ್ ವ್ಯಾಗನ್ ಕಾರುಗಳು ದೊಡ್ಡದಾಗಿರ್ತವೆ. ಇದರಿಂದ ದೀರ್ಘಾವಧಿಯ ಸಾಕಷ್ಟು ವರ್ಕ್ ಬುಕ್ ಮತ್ತು ಪ್ರಾಕ್ಟಿಕಲ್ಸ್ ಇರೋ ಕೋರ್ಸ್ ಅನ್ನೋ ಆಲೋಚನೆ ಹುಡ್ತದೆ.
ಈ ರೀತಿ ಸಂಬಂಧವೇ ಇಲ್ಲದ ಎರಡು ವಿಷಯಗಳನ್ನು ಜೋಡಿಸಲು ಪ್ರಯತ್ನಿಸುವಾಗ ಮೆದುಳಿಗೆ ಸ್ವಲ್ಪ ಕಷ್ಟ ಆಗಬಹುದು. ಅದು ಕಿರ್ರ್ ಅನ್ನಬಹುದು, ಆದರೆ ಅದು ಒಳ್ಳೆ ಸಂಕೇತ. ನಮ್ಮ ಮೆದುಳನ್ನು ಒಂದು ಮಸಲ್ ಅಂತ ಅಂದ್ಕೊಂಡ್ರೆ ಈ ವ್ಯಾಯಾಮದಿಂದ ಅದು ಹಿಗ್ಗುತ್ತಿದೆ, ಹೊಸ ನರ ಸಂಪರ್ಕಗಳನ್ನು ಬೆಳೆಸಿಕೊಳ್ಳುತ್ತಿದೆ ಎಂದರ್ಥ. ಆ ಕಿರ್ರ್ ಶಬ್ದ ಇದೆಯಲ್ಲ, ಅದೇ ನಮ್ಮ ಸೃಜನಶೀಲತೆ ಬೆಳೆಯುತ್ತಿರುವ ಸಿಗ್ನಲ್. ಹಾಗಾದ್ರೆ ಈ ವಿಚಿತ್ರ ಎನಿಸುವ ಟೆಕ್ನಿಕ್ ಯಾಕೆ ಇಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ? ಇದರ ಹಿಂದಿನ ಕಾರಣಗಳೇನು ಮತ್ತು ಇದರಿಂದಾಗುವ ಪ್ರಯೋಜನಗಳೇನು? ಬನ್ನಿ ಸಂಕ್ಷಿಪ್ತವಾಗಿ ನೋಡೋಣ. ಮೊದಲನೆಯದಾಗಿ, ಇದು ತುಂಬಾ ಸುಲಭ ಮತ್ತು ಇದೊಂದು ಆಟದ ಹಾಗೆ ಮಜವಾಗಿರುತ್ತೆ. ಎರಡನೆಯದಾಗಿ, ಇದು ನಮ್ಮ ಮೆದುಳನ್ನ ಅದರ ಎಂದಿನ ಯೋಚನಾಧಾರೆಯಿಂದ ಬಲವಂತವಾಗಿ ಹೊರಗೆಳೆಯುತ್ತೆ. ಮೂರನೆಯದಾಗಿ, ನಮ್ಮ ಯೋಚನಾ ಸಾಮರ್ಥ್ಯವನ್ನ ಹಿಗ್ಗಿಸಿ ಹೊಸ ಹೊಸ ಸಂಪರ್ಕಗಳನ್ನ ಕಲ್ಪಿಸಲು ಸಹಾಯ ಮಾಡುತ್ತೆ. ಇದರಿಂದ ನಾವು ಕನಸಿನಲ್ಲೂ ಊಹಿಸದಂತಹ ಆದರೆ ಅತ್ಯಂತ ಮೌಲ್ಯಯುತವಾದ ಆಲೋಚನೆಗಳು ಹುಟ್ಟುತ್ತವೆ. ಮತ್ತು ಒಬ್ಬರೇ ಮಾಡುವುದಕ್ಕಿಂತ ಒಂದು ಗುಂಪಿನಲ್ಲಿ ಚರ್ಚೆ ಮಾಡುವಾಗ ಇದು ಇನ್ನಷ್ಟು ಅದ್ಭುತ ಫಲಿತಾಂಶಗಳನ್ನ ನೀಡುತ್ತಿದೆ. ಹಾಗಾದ್ರೆ ಈ ವಿಶೇಷಣ ವರ್ಗಾವಣೆ ತಂತ್ರವನ್ನೊಮ್ಮೆ ಪ್ರಯತ್ನಿಸಿ ನೋಡಬಹುದು ಅಲ್ವಾ? ಮುಂದಿರುವ ಸಮಸ್ಯೆಗೆ ಪದಗಳನ್ನ ಎರವಲು ಪಡೆಯಲು ಆಯ್ಕೆ ಮಾಡುವ ವಿಚಿತ್ರವಾದ ವಿಷಯ ಯಾವುದು? ಒಂದು ಐಸ್ ಕ್ರೀಮ್, ಮಳೆ ಬಿಲ್ಲು ಅಥವಾ ಒಂದು ಮೊಬೈಲ್ ಫೋನ್? ಮುಂದಿನ ಸ್ಫೂರ್ತಿಯ ಮೂಲ ಯಾವುದು? ಯೋಚಿಸಿ, ಪ್ರಯೋಗಿಸಿ